ಹೆಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮಾತಾಡೋಣ ನೈಟ್ ಆಫ್ ದಿ ಸೆವೆನ್ ಕಿಂಗ್ಡಮ್ಸ್ ಎಪಿಸೋಡ್ ನಂಬರ್ 5. ಎಪಿಸೋಡ್ ಶುರುವಿನಲ್ಲಿ ನಮಗೆ 7 ಜನರ ಗುಂಪೊಂದು ತೋರಿಸಲಾಗುತ್ತದೆ. ಸರ್ ಡಂಕನ್ ದ ಡಾಲ್ ರವರ 7 ಟೀಮ್. ಫೇತ್ ಆಫ್ 7 ಧರ್ಮದ ದೇವರುಗಳ ಹೆಸರು ಫಾದರ್, ಮದರ್, ಸ್ಮಿತ್, ಕ್ರೋನ್, ಸ್ಟ್ರೇಂಜರ್, ಮೆಡನ್ ಮತ್ತು ವಾರಿಯರ್. ಈ 7 ದೇವರು ತಮ್ಮ 7 ದೇಹಗಳಲ್ಲಿ ಬಂದು ನಮಗೆ ಜಯ ಕೊಡಿಸಲಿ, ನ್ಯಾಯ ಸಿಗಲಿ ಎಂದು ಈ ಆಂಡರ್ಸರ ನಂಬಿಕೆಯಾಗಿರುತ್ತದೆ. ನಾವು ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದರೆ ದೇವರ ಹೆಸರಲ್ಲಿ ಶುರು ಮಾಡುತ್ತೇವೆ. ಹಾಗೆ ಈ ದುನಿಯಾದಲ್ಲಿನ ಜನರು ಈ ತರಹದ ನ್ಯಾಯ ಅನ್ಯಾಯದ ಫೈಟ್ಸ್ ಗಳಲ್ಲಿ 7 ದೇವರುಗಳಲ್ಲಿನ ಇನ್ ದ ನೇಮ್ ಆಫ್ ಮದರ್ ಎಂದು ಶುರು ಮಾಡುತ್ತಾರೆ. ಹಾಗೂ ಈ ಎಪಿಸೋಡ್ಗೂ ಇನ್ ದ ನೇಮ್ ಆಫ್ ಮದರ್ ಅಂತಾನೆ ಹೆಸರು. 2 ಟೀಮ್ ಫೈಟ್ ಮಾಡೋಕೆ ರೆಡಿ ಆಗುತ್ತಿದೆ. ಡಂಕನ್ ಟೀಮ್ ಅಲ್ಲಿ 2 ಹಂಫ್ರೆಸ್, ರಾಬಿನ್, ಲೈನಲ್, ರೇಮನ್ ಮತ್ತು ಪ್ರಿನ್ಸ್ ಬೇಲರ್. ಐರನ್ ಟೀಮ್ ಅಲ್ಲಿ ತನ್ನ 3 ಜನ ಕಿಂಗ್ಸ್ ಗಾರ್ಡ್ಸ್, ತಂದೆ ಮೇಕರ್ ಮತ್ತು ಸಹೋದರ ಡ್ಯಾರನ್. ಇಲ್ಲಿ ಬೆಲ್ಲರ್ ಟಾರ್ಗೆರಿಯನ್ ತನ್ನ ಟೀಮ್ ಚಾಂಪಿಯನ್ಸ್ರಿಗೆ ಧೈರ್ಯ ತುಂಬುತ್ತಿದ್ದಾರೆ. ಆಗಿಲ್ಲಿ ಬೀಸ್ಬುರಿ ತುಂಬಾ ಒಳ್ಳೆಯ ಪ್ರಶ್ನೆ ಕೇಳುತ್ತಾರೆ. ಅಪೋಸಿಟ್ 3 ಜನ ಕಿಂಗ್ಸ್ ಗಾರ್ಡ್ ಇದ್ದಾರೆ, ಅವರ ವಿರುದ್ಧ ಹೋರಾಡಲು ಸ್ವಲ್ಪ ಕಷ್ಟ ಆಗಬಹುದೆಂದು. ಆಕ್ಚುಲಿ ಈ ಕಿಂಗ್ಸ್ ಗಾರ್ಡರ ಆರ್ಮರ್ ಆಗಲಿ ಇವರ ಫೈಟಿಂಗ್ ಸ್ಕಿಲ್ಸ್ ಗಳು ಎಲ್ಲರಿಗಿಂತ ಹೆಚ್ಚಾಗಿರುತ್ತವೆ. ಆದ್ದರಿಂದ ಕಿಂಗ್ಸ್ ಗಾರ್ಡ್ ರಿಂದ ಇವರಿಗೆ ಅಪಾಯ ಜಾಸ್ತಿ ಇದೆ. ಅದಕ್ಕೆ ಬೇಲರ್ ಹೇಳುತ್ತಾರೆ, ಕಿಂಗ್ಸ್ ಗಾರ್ಡ್ಸ್ ಅನ್ನು ನಾನು ನೋಡಿಕೊಳ್ಳುತ್ತೇನೆ. ಅವರು ರಾಯಲ್ ಬ್ಲಡ್ ಅನ್ನು ಹರ್ಟ್ ಮಾಡುವುದಿಲ್ಲವೆಂದು ಶಪಥ ಮಾಡಿದವರು. ಅವರ ದಾರಿಗೆ ನಾನು ಅಡ್ಡಿಯಾಗುತ್ತೇನೆ. ಅವರಿಂದ ನನಗೆ ಒಂಚೂರು ಅಪಾಯವಿಲ್ಲವೆಂದು ಹೇಳುತ್ತಿದ್ದಾರೆ. ಇದಕ್ಕೆ ರಾಬಿನ್ ಹೇಳುತ್ತಾರೆ, ಇದು ತಪ್ಪಲ್ಲವೇ? ಇದು ಹಾನರ್ ಫೈಟ್ ಆಗಲ್ಲ. ಅವರ ಶಪಥಗಳನ್ನು ನಾವು ಮಿಸ್ಯೂಸ್ ಮಾಡಿಕೊಳ್ಳುವ ಹಾಗಿರುತ್ತೆಂದು ಹೇಳುತ್ತಿದ್ದಾರೆ. ಸರಿನೋ ತಪ್ಪೋ, ಹಾನರ್ ಡಿಸಾನರ್ ಅವೆಲ್ಲವನ್ನು ದೇವರೇ ನೋಡಿಕೊಳ್ಳಲಿ ಎಂದು ಬೇಲರ್ ಹೇಳುತ್ತಾರೆ. ನಂತರ ಲೈನಲ್ ಒಂದು ಮಾತನ್ನು ಇಲ್ಲಿ ನೆನಪಿಸುತ್ತಾನೆ. ಇನ್ ದ ನೇಮ್ ಆಫ್ ಮದರ್, ಈ ಫೈಟ್ ಅಲ್ಲಿ ಒಬ್ಬಳು ತಾಯಿ ತುಂಬಾನೇ ಪ್ರೀತಿಸುವ ಮಗ ಶಾಂತಿಯುತವಾಗಿ ಹೋರಾಡುತ್ತಾನೆ. ಅಂದ್ರೆ ಅಷ್ಟು ಬಲಶಾಲಿಯಾಗಿ ಹೋರಾಡುವುದಿಲ್ಲವೆಂದು. ಮೆರಿಯಾ ಮಾಟೆಲ್ಲ 4 ಜನ ಮಕ್ಕಳಲ್ಲಿ ಮೆರಿಯಾ ತನ್ನ ದೊಡ್ಡ ಮಗ ಬೇಲರನ್ನೇ ತುಂಬಾ ಪ್ರೀತಿ ತೋರಿಸಿದವಳು. ಮೈಕರ್ನ ಮೇಲೆ ಸ್ವಲ್ಪ ಪ್ರೀತಿ ಕಡಿಮೆ. ಅಂದ್ರೆ ಈ ಫೈಟ್ ಅಲ್ಲಿ ಮೈಕರ್ ಉಗ್ರವಾಗಿ ಹೋರಾಡಬಹುದೆಂದು ಇವರ ಊಹೆ. ತಾಯಿಯ ಪ್ರೀತಿಯ ಮೇಲೆ ಅಳೆಯುತ್ತಾರೆ ಈ ಜನ. ಬಹುಶಃ ಇದು ಕೂಡ ಅವರೊಂದು ನಂಬಿಕೆ. ಈ ತಾಯಿ ಪ್ರೀತಿ ಇವರಿಗಷ್ಟೇ ಅಲ್ಲ, ಎಲ್ಲರಿಗೂ ಅವರವರ ತಾಯಂದಿರ ಪ್ರೀತಿ ಅನ್ವಯವಾಗುತ್ತೆಂದು. ಇದರ ಉತ್ತರ ನಮಗೆ ಕೊನೆ ಗೊತ್ತಾಗುತ್ತದೆ. ಡಂಕ್ ಮತ್ತು ರೈಮನ್ನರ ಇದು ಮೊದಲ ಡೆಡ್ಲಿ ಫೈಟ್. ಅದಕ್ಕಾಗಿ ಭಯಭೀತರಾಗಿ ಇವರು ವಾಂತಿ ಮಾಡಿಕೊಳ್ಳುತ್ತಾರೆ. ಫೈಟ್ ಶುರುವಾಗುವ ಮೊದಲು ಡಂಕ್ ತನ್ನ ಸ್ಕ್ವೇರ್ ಅನ್ನು ಜಸ್ಟ್ ಒಬ್ಬ ಸಾಧಾರಣ ಸ್ಕ್ವೇರ್ ಎಂಬಂತೆ ಟ್ರೀಟ್ ಮಾಡುತ್ತಾನೆ. ಫೇತ್ ಆಫ್ 7 ಧರ್ಮದ ಪೂಜಾರಿ ಸೆಪ್ಟನ್ ಈ 2 ಟೀಮ್ ಗಳನ್ನು ಬ್ಲೆಸ್ ಮಾಡುತ್ತಾರೆ. ಫೇತ್ ಆಫ್ 7 ನಿಮಗೆ ಶಕ್ತಿ ಕೊಡಲಿ, ಅನ್ಯಾಯನ ಕಡೆಗಣಿಸಿ ನ್ಯಾಯನ ಕಾಪಾಡಲಿ ಎಂದು ಕೆಲವು ಮಂತ್ರಗಳನ್ನು ನುಡಿಯುತ್ತಾರೆ. ಆಗ ಫೈಟ್ ಶುರು. ಡಂಕ್ ಈ ಅಶ್ವಡಿಗೆ ಬಂದಿದ್ದು ಜಸ್ಟ್ ಟರ್ನಿ ಆಡಲು, ಎಂಟರ್ಟೈನ್ಮೆಂಟ್ ಮಾಡಲು. ಈಗ ಈ ಅನ್ಎಕ್ಸ್ಪೆಕ್ಟೆಡ್ ಡೆಡ್ಲಿ ಕಾಂಬಾಟ್ ಇಂದ ಇವನು ದಿಗ್ಭ್ರಮೆಯಾಗಿದ್ದಾನೆ. 1-2 ಸೆಕೆಂಡ್ ಸೈಲೆಂಟ್ ಆಗಿ ಹೋಗುತ್ತಾನೆ. ಸ್ಟ್ಯಾಂಡ್ ಅಲ್ಲಿದ್ದ ಎಗ್ ಜೋರಾಗಿ ಥಂಡರ್ಗೆ ಗೋ ಗೋ ಅಂತ ಆವಾಜ್ ಆಗುತ್ತಾನೆ. ಆಗ ಥಂಡರ್ ಬಂದಾಗುತ್ತದೆ. ಎದುರುಗಡೆ ಫುಲ್ಲಿ ಪ್ರಿಪೇರ್ಡ್ ಆದ ಏರಿಯನ್ ಫುಲ್ ಸ್ಪೀಡ್ ಇಂದ ಬಂದು ಡಂಕನ ಮೇಲೆ ಲ್ಯಾನ್ಸ್ ವಾರ್ ಮಾಡುತ್ತಾನೆ. ಡಂಕ್ ಶೀಲ್ಡ್ ಮುರಿದು ಸೊಂಟಕ್ಕೆ ಗಂಭೀರ ಗಾಯವಾಗಿ ಡಂಕ್ ಕೆಳಗೆ ಬಿದ್ದು ಮೂರ್ಛೆ ಹೋಗುತ್ತಾನೆ. ಆಗ ನಮಗೆ ಡಂಕ್ ನ ಸುಮಾರು 14 ವರ್ಷಗಳ ಹಿಂದಿನ ಫ್ಲಾಶ್ ಬ್ಯಾಕ್ ತೋರಿಸಲಾಗುತ್ತದೆ. ಬ್ಲಾಕ್ ಫೇರ್ ರಿಬೆಲಿಯನ್ ಆದ ನಂತರದ ದಿನಗಳು. ಕಿಂಗ್ಸ್ ಲ್ಯಾಂಡಿಂಗಿನ ಫ್ಲೀ ಬಾಟಮ್ಗೆ ಹತ್ತಿರವಾದ ಒಂದು ಮೈದಾನ. ಇಲ್ಲಿ ಯಾವುದೋ ಒಂದು ಬ್ಯಾಟಲ್ ಅಲ್ಲಿ ಹೀಗೆ ಸತ್ತು ಬಿದ್ದಂತಹ ಸೈನಿಕರ ಹೆಲ್ಮೆಟ್ಸ್, ಅವರ ವಸ್ತುಗಳನ್ನು ಹಾಗೂ ಅವರವರ ಕುದುರೆಗಳ ಕಾಲಿನಲ್ಲಿರುವ ಸ್ಟೀಲ್ಗಳನ್ನು ಕೇಳುತ್ತಿರುವ ನಮ್ಮ ಬಾಲಕ ಡಂಕ್ ಹೀಗೆ ಕದ್ದಂತಹ ವಸ್ತುಗಳನ್ನು ಮಾರಿ ಅದರಿಂದಾನೇ ತನ್ನ ಜೀವನ ನಡೆಸುವ ಅನಾಥ ಬಡವ ಈ ಡಂಕ್. ಇವನು ಹೀಗೆ ವಸ್ತುಗಳನ್ನು ತೆಗೆದುಕೊಳ್ಳುತ್ತಿರುವಾಗ ಇಲ್ಲೊಬ್ಬ ಹೈ ಟವರ್ ನ ಸೈನಿಕ ಕುದುರೆ ಅಡಿಯಲ್ಲಿ ಬಿದ್ದು ಸಾವಿನ ತುದಿಯಲ್ಲಿರುತ್ತಾನೆ. ಇವನ ನೋವಿಗೆ ಮುಕ್ತಿ ಕೊಡಲೆಂದೇ ಡಂಕ್ ಇವನನ್ನು ಸಾಯಿಸುತ್ತಿರುವಾಗ ನಮಗೆ ರೇಫ್ ಎಂಬುವಳನ್ನು ತೋರಿಸಲಾಗುತ್ತದೆ. ಇವಳು ಡಂಕ್ ನ ಆಪ್ತ ಸ್ನೇಹಿತೆ. ಇವಳು ಡಂಕ್ಗೆ ಇವನನ್ನು ಸಾಯಿಸಲು ಬೇಡ, ಬದಲಾಗಿ ಇವನನ್ನು ಅವರ ಪರಿವಾರದವರ ಬಳಿ ಸೇಫ್ ಆಗಿ ಕಳುಹಿಸಿದರೆ ಅವರು ನಮಗೆ ದುಡ್ಡು ಕೊಡುತ್ತಾರೆಂದು ಹೇಳಿ ಇವರಿಬ್ಬರು ಈ ಯೋಧನನ್ನು ಕುದುರೆಯಿಂದ ಆಚೆ ಎಳೆಯುವಷ್ಟರಲ್ಲೇ ಸತ್ಯ ಹೋಗುತ್ತಾನೆ. ನಂತರ ಇವರು ಮರಳಿ ಬರುವ ದಾರಿಯಲ್ಲಿ ಹೌಸ್ ಸ್ಟೋಕ್ವರ್ತ್ ಯಾರ್ದೋ ಒಂದು ಶವ ತೆಗೆದುಕೊಂಡು ಹೋಗುವುದನ್ನು ನಾವು ನೋಡುತ್ತೇವೆ. ಅವರು ಹೋಗುವವರೆಗೂ ಇವರಿಬ್ಬರು ಇಲ್ಲೇ ಬಚ್ಚಿಟ್ಕೊಂಡು ಮತ್ತೆ ಅವರ ದಾರಿಗೆ ಮುನ್ನಡೆಯುತ್ತಾರೆ. ಈ ರೇಫ್ ಮತ್ತು ಡಂಕ್ ಹುಟ್ಟಿ ಬೆಳೆದಿದ್ದು ಇದೇ ಫ್ಲೀ ಬಾಟಮ್ ಅಲ್ಲೇ. ಆದರೆ ರೇಫ್ಗೆ ಇಲ್ಲಿರಲು ಸ್ವಲ್ಪನೂ ಇಷ್ಟವಿರುವುದಿಲ್ಲ. ಇವಳು ಇಲ್ಲಿಂದ ತುಂಬಾ ದೂರ ನ್ಯಾರೋಸಿ ಕ್ರಾಸ್ ಮಾಡಿ ಎಸೋಸ್ ಅಲ್ಲೂ ಬ್ರಾವಸ್ ಅಲ್ಲೂ ಹೋಗಿ ತನ್ನ ಜೀವನ ಸಾಗಿಸಬೇಕೆಂದು ಆಸೆ ಪಟ್ಟಿದ್ದಾಳೆ. ಕಾರಣ ಈ ಫ್ಲೀ ಬಾಟಮ್ ಸ್ಲಮ್ ಏರಿಯಾ. ಯಾವಾಗಲೂ ಕೊಲೆ, ಅತ್ಯಾಚಾರ, ಕಳ್ಳತನ ಹೆಚ್ಚಿನ ಸಂಖ್ಯೆಯಲ್ಲಿರುತ್ತದೆ. ಒಂದ್ಸಲ ಡೈಮಂಡ್ ಟಾರ್ಗೆರಿಯನ್ ಲಾರ್ಡ್ ಕಮಾಂಡರ್ ಆಫ್ ಸಿಟಿ ವಾಚ್ ಆಗಿದ್ದಾಗ ರಾತ್ರೋರಾತ್ರಿ ಇಲ್ಲಿನ ಕ್ರೈಮ್ ಫೈಲ್ಸ್ ಜೀರೋ ಮಾಡಿ ಎಲ್ಲವನ್ನು ಸ್ವಚ್ಛವಾಗಿಟ್ಟಿದ್ದರು. ಅಂದ್ರೆ ಕಳ್ತನ ಮಾಡಿದವರಿಗೆ ಕೈ ಕಟ್, ರೇಪ್ ಮಾಡಿದವರಿಗೆ ಸಾಮಾನ್ ಕಟ್, ಕೊಲೆ ಮಾಡಿದವರಿಗೆ ಮುಲಾಜಿಲ್ಲದೇನೆ ಶಿರಚ್ಛೇದನ ಮಾಡಿಬಿಟ್ಟಿದ್ದರು. ಈಗ ಡೈಮಂಡ್ ಟಾರ್ಗೆರಿಯನ್ ಇರದ ಕಾರಣ ಇಲ್ಲಿ ಮತ್ತೆ ಕಳ್ಳತನ, ವೇಶ್ಯಾವಾಟಿಕೆ ದಂಧೆ ಜಾಸ್ತಿ ಆಗಿರುತ್ತದೆ. ವೇಶ್ಯಾವಾಟಿಕೆ ದಂಧೆಯಲ್ಲಿ ಬಹಳಷ್ಟು ಜನ ಹೆಂಗಸರು ಗರ್ಭಿಣಿಯರಾಗಿ ಡೆಲಿವರಿ ಆದ ಮಕ್ಕಳನ್ನು ಅಲ್ಲಲ್ಲಿ ಬಿಸಾಕ್ ಬಿಡುವರು. ತಮಗೆ ತಿನ್ನಲು ಊಟ ಮಾಡಲು ಆಹಾರದ ಕೊರತೆ, ದುಡ್ಡಿರದ ಕಾರಣ ತಮ್ಮ ಮಕ್ಕಳನ್ನು ಸಾಕುವುದಕ್ಕಾಗಲವೆಂದು ಆ ಮಕ್ಕಳನ್ನು ಬಿಸಾಕ್ ಬಿಡುವರು. ಅಂತಹ ಮಕ್ಕಳಲ್ಲಿಯೇ ಇವರಿಬ್ಬರು ಡಂಕ್ ಮತ್ತು ರೇಫ್. ಫ್ಲೀ ಬಾಟಮ್ ನಲ್ಲಿದ್ದಂತಹ ಮಕ್ಕಳಿಗೆ ತಮ್ಮ ತಂದೆ ತಾಯಂದಿರ ಬಗ್ಗೆ ಗೊತ್ತೇ ಇರುವುದಿಲ್ಲ.
ಫ್ಲೀ ಬಾಟಮ್ ಅಲ್ಲಿ ಅನಾಥ ಮಕ್ಕಳ ಸಂಖ್ಯೆ ಜಾಸ್ತಿ ಇರುವುದರಿಂದ ಸಿಟಿ ವಾಚ್ ಅಂದ್ರೆ ಪೊಲೀಸರು ಜಾಸ್ತಿ ಸಂಖ್ಯೆಯಲ್ಲಿ ಇಲ್ಲಿರುತ್ತಾರೆ. ಹೀಗೆ ಅನಾಥ ಮಕ್ಕಳನ್ನು ತಡೆಗಟ್ಟಲು, ಮಕ್ಕಳನ್ನು ಬೀಸಾಡಿದರೆ ಶಿಕ್ಷೆ ಕೊಡಲು, ಕೊಲೆ ರೇಪುಗಳನ್ನು ತಡೆಯಲು ಈ ಏರಿಯಾದಲ್ಲಿ ಪೊಲೀಸರು ಇರುತ್ತಾರೆ. ಇಲ್ಲಿ ಡಂಕ್ ಮತ್ತು ರೇಫ್ ಬ್ಲಾಕ್ ಫೈರ್ ರಿಬೆಲಿಯನ್ ಬಗ್ಗೆ ಸ್ವಲ್ಪ ಮಾತಾಡುತ್ತಾರೆ. ಅದಕ್ಕಾಗಿ ನಾನು ನಿಮಗೆ ಶಾರ್ಟ್ ಆಗಿ ಬ್ಲಾಕ್ ಫೈರ್ ಬಗ್ಗೆ ಸ್ವಲ್ಪ ಹೇಳುತ್ತೇನೆ. ಈ ಟಾರ್ಗೆರಿಯನ್ಸರ ರಾಜಮನೆತನದವರು ಬರೀ ಮದುವೆಯಾಗಿ ಮಕ್ಕಳು ಮಾಡೋದಲ್ಲದೆ ಬಹಳಷ್ಟು ಹೆಂಗಸರ ಜೊತೆ ಅನೈತಿಕ ಸಂಬಂಧ ಹೊಂದಿರುತ್ತಾರೆ. ಹೀಗೆ ಅನೈತಿಕ ಸಂಬಂಧದಿಂದ ಹುಟ್ಟಿದ ಮಕ್ಕಳಿಗೆ ಬಾಸ್ಟರ್ಡ್ ಸನ್ ಅಂತ ಹೆಸರು. ಆಯಾ ಬಾಸ್ಟರ್ಡ್ ಸನ್ಸ್ ಯಾವ ರಾಜ್ಯದಲ್ಲಿ ಹುಟ್ಟುತ್ತಾರೋ ಆ ರಾಜ್ಯದ ಹೆಸರು ಇವರ ಹೆಸರಿಗೆ ಸೇರಿಸುತ್ತಾರೆ. ಉದಾಹರಣೆಗೆ ಜಾನ್ಸ್ನೋ, ರಾಮ್ಸಿಸ್ನೋ, ಒಬಾರಾ ಸ್ಯಾಂಡ್, ಎಗೋರ್ ರಿವರ್ಸ್, ಮ್ಯಾಸ್ಟೋನ್. ಹೀಗೆ ಈ ಟಾರ್ಗೆರಿಯನ್ಸ್ ಬಾಸ್ಟರ್ಡ್ ಸನ್ಸ್ ಮತ್ತು ಪ್ರಿನ್ಸೆಸರ ನಡುವೆ ಆಸ್ತಿ ಪಾಸ್ತಿ ಹಕ್ಕುಗಳ ನಡುವೆ ನಡೆಯುವಂತಹ ಜಗಳಗಳು, ದಂಗೆಗಳಿಗೆ ಫುಲ್ ಸ್ಟಾಪೇ ಈ ಬ್ಲಾಕ್ ಫೈರ್ ರಿಬೆಲಿಯನ್. ಈ ಕದನದಲ್ಲಿ ಮೇನ್ ಕ್ಯಾಂಡಿಡೇಟ್ ಗ್ರೇಟ್ ಬಾಸ್ಟರ್ಡ್ ಡೆಮನ್ ಬ್ಲಾಕ್ ಫೈರ್ ಸತ್ತು ಹೋಗುತ್ತಾನೆ. ಇನ್ ಕೆಲವರು ಬಾಸ್ಟರ್ಡ್ ಸನ್ಸ್ ಓಡಿಗಿರುತ್ತಾರೆ, ತಲೆಮರೆಸಿಕೊಂಡು ಅಲ್ಲಲ್ಲಿ ಬದುಕುತ್ತಿರುತ್ತಾರೆ. ಇದೇ ಬ್ಲಾಕ್ ಫೈರ್ ಕದನದಲ್ಲಿ ಸರ್ ಅರ್ಲಾನ್ ಆಫ್ ಪೆನಿಟ್ರಿ ಟಾರ್ಗೆರಿಯನ್ಸ್ ಪರವಾಗಿ ಯುದ್ಧ ಮಾಡಿದರು. ಈ ಯುದ್ಧದಲ್ಲಿ ಇವರ ನೆಫ್ಯೂ ಸ್ಕ್ವೇರ್ ರೋಗರ್ ಆಫ್ ಪೆನಿಟ್ರಿ ಸಾವನ್ನಪ್ಪಿದನು. ಇದು ಬ್ಲಾಕ್ ಫೈರ್ ರಿಬೆಲಿಯನ್ ಶಾರ್ಟ್ ಸ್ಟೋರಿ. ರೇಫ್ ಡಂಕ್ಗೆ ತಾನು ಇಲ್ಲಿಂದ ಹೋಗುವಾಗ ನಿನ್ನನ್ನು ಸಹ ಕರೆದುಕೊಂಡು ಹೋಗುತ್ತೇನೆಂದು ಹೇಳುತ್ತಾಳೆ. ಅದಕ್ಕೆ ಡಂಕ್, ನಾನೆಲ್ಲಿಗೂ ಬರುವುದಿಲ್ಲ, ಬಹುಶಃ ಒಂದಲ್ಲ ಒಂದು ದಿನ ನನ್ನ ತಾಯಿ ನನ್ನನ್ನು ಹುಡುಕಿಕೊಂಡು ಬರಬಹುದು. ಹಾಗೂ ಡೆಮನ್ ಬ್ಲಾಕ್ ಫೈರ್ ಸತ್ತಿದ್ದಾನೆ. ಈಗ ಯುದ್ಧಗಳೆಲ್ಲ ಮುಗಿದಿದೆ. ನನ್ನ ಗೆಳೆಯ ಫೆರೆಟ್ ಹೇಳಿದ್ದಾನೆ, ಮಹಾರಾಜರು ನಮ್ಮಂತ ಬಡವರಿಗೆ ಫ್ರೀಯಾಗಿ ಊಟ, ಫ್ರೀ ರೇಷನ್ ಕೊಡುತ್ತೇವೆ ಎಂದು ಅನೌನ್ಸ್ ಮಾಡಿದ್ದಾರಂತೆ. ದಿನೇ ದಿನೇ ಸಿಟಿ ಇಂಪ್ರೂವ್ಮೆಂಟ್ ಆಗುತ್ತೆ, ಎಲ್ಲವೂ ಒಳ್ಳೇದೇ ಆಗುತ್ತೆ. ಅಲ್ಲಿವರೆಗೂ ನಾವು ಕಾಯಬೇಕು. ನಾವು ಈ ಸಿಟಿ ಕಚ್ಚಡವಾಗಿದೆ ಎಂದು ಹೊರದೇಶಕ್ಕೆ ಹೋಗುತ್ತೇವೆ. ಯಾರಿಗೊತ್ತು ಆ ಸಿಟಿ ಈ ಸಿಟಿಗಿಂತ ಕಚ್ಚಡವಾಗಿದ್ದರೆ ಏನ್ ಮಾಡ್ತೀಯ ಅಂತ ಇವನ ಪಾಯಿಂಟ್. ಅದಕ್ಕೆ ರೇಫ್ ಹೇಳುತ್ತಾಳೆ, ಈ ಫ್ಲೀ ಬಾಟಮ್ ಸಿಟಿ ಯಾವತ್ತೂ ಉದ್ಧಾರವಾಗಲ್ಲ, ನೆಮ್ಮದಿಯಾಗಿ ಸೇಫ್ ಆಗಿ ಇರೋಕಾಗಲ್ಲವೆಂದು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡುತ್ತಾಳೆ. ಇಲ್ಲೇ ಫ್ಲೀ ಬಾಟಮ್ ಅಲ್ಲಿ ನಡೆದ ಒಂದು ಘಟನೆ ತಿಳಿಸುತ್ತಾಳೆ. ಇದೇ ಫ್ಲೀ ಬಾಟಮ್ ಅಲ್ಲಿ ಪುಡಿಂಗ್ ಎಂಬುವವನು ಸೆಡ್ರಿಕ್ ನ ತಮ್ಮನನ್ನು ಸಾಯಿಸಿರುತ್ತಾನೆ. ಬೇಕು ಅಂತಲ್ಲ, ಬೈ ಆಕ್ಸಿಡೆಂಟ್ಲಿ ಸಾಯಿಸಿರುತ್ತಾನೆ. ಸೆಡ್ರಿಕ್ ಒಂದು ವರ್ಷ ಸುಮ್ಮನೆ ಇದ್ದು ತನ್ನ ತಮ್ಮನ ಸೇಡು ತೀರಿಸಲು ಜಸ್ಟ್ ಪುಡಿಂಗ್ ಅನ್ನು ಸಾಯಿಸಲು ಹೋಗಿ ಅರ್ಧ ಫ್ಲೀ ಬಾಟಮ್ ಸಿಟಿಯನ್ನೇ ಬೆಂಕಿ ಹಚ್ಚಿದನು. ಇಲ್ಲಿರೋರು ಒಬ್ಬರಿಗೊಬ್ಬರನ್ನು ಸೇಡು ತೆಗೆದುಕೊಳ್ಳುವವರೇ. ನೀನ್ ಯಾರಿಗಾದ್ರೂ ಹರ್ಟ್ ಮಾಡಿದರೆ ಅವರು ನಿನಗೆ ಹರ್ಟ್ ಮಾಡೇ ಮಾಡ್ತಾರೆ. ಟಾರ್ಗೆರಿಯನ್ಸ್ ಗ್ರೇಟ್ ಬಾಸ್ಟರ್ಡ್ ಎಗೋರ್ ರಿವರ್ಸ್ ಇನ್ನೂ ಬದುಕಿದ್ದಾನೆ. ಅವನು ಯಾವಾಗ ಮತ್ತೆ ಕಿಂಗ್ಸ್ ಲ್ಯಾಂಡಿಂಗ್ ಮೇಲೆ ಆಕ್ರಮಣ ಮಾಡುತ್ತಾನೆಂದು ಗೊತ್ತಾಗುವುದಿಲ್ಲವೆಂದು ಹೇಳಿ, ನಾವಿಲ್ಲಿ ಅನಾಥರು, ನಮಗೋಸ್ಕರ ಯಾರು ಹುಡುಕಿಕೊಂಡು ಬರುವುದಿಲ್ಲ, ನಾವೇ ನಮ್ಮ ಫ್ಯಾಮಿಲಿಯನ್ನು ಹುಡುಕಿಕೊಳ್ಳಬೇಕಾಗುತ್ತದೆ ಎಂದು ಹೇಳುತ್ತಾಳೆ. ನಂತರ ನಮಗೆ ಶಾರ್ಟ್ ಆಗಿ ಈ ಫ್ಲೀ ಬಾಟಮ್ ಎಷ್ಟು ಗಲೀಜಾಗಿದೆ ಎಂದು ತೋರಿಸಲಾಗುತ್ತದೆ. ಅಲ್ಲಲ್ಲಿ ಸಿಟಿ ವಾಚ್ ಕಾವಲು ಕಾಯುತ್ತಿರುತ್ತಾರೆ. ಇವರಲ್ಲಿ ಒಬ್ಬ ಗೋಲ್ಡ್ ಕ್ಲಾಕ್ ದುಷ್ಟ ಪೊಲೀಸ್ ಆಫೀಸರ್ ಅಲೆಸ್ಟರ್ ಎಂಬುವನು ಮಕ್ಕಳ ಬಳಿ ಇದ್ದಂತಹ ವಸ್ತುಗಳನ್ನು ಕಸಿದುಕೊಳ್ಳುತ್ತಿರುತ್ತಾನೆ. ಅದಕ್ಕಾಗಿ ರೇಫ್ ಇವನ ವೈನ್ ಬಾಟಲ್ ಅನ್ನೇ ಕದ್ಕೊಂಡು ಹೋಗುತ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಅಲೆಸ್ಟರ್ಗೆ ರಿಯಲೈಸ್ ಆಗುತ್ತೆ ತನ್ನ ಬಾಟಲ್ ಕದ್ದಿದ್ದು ರೇಫ್ ಎಂದು. ನೆಕ್ಸ್ಟ್ ರೇಫ್ ಮತ್ತು ಡಂಕ್ ತಮ್ಮ ಬಳಿ ಇದ್ದಂತ ವಸ್ತುಗಳನ್ನೆಲ್ಲ ಮಾರಿ ದುಡ್ಡು ಪಡೆಯುತ್ತಾರೆ. ಕೆಲವು ವಸ್ತುಗಳು ಬ್ಲಾಕ್ ಫೈರ್ ಸೈನಿಕರದಾಗಿರುತ್ತದೆ. ಈ ವಸ್ತುಗಳನ್ನು ತೆಗೆದುಕೊಳ್ಳುವುದು ಅಪರಾಧವೆಂದು ಅಂಗಡಿ ಮಾಲೀಕ ಈ ವಸ್ತುಗಳನ್ನು ತೆಗೆದುಕೊಳ್ಳುವುದಿಲ್ಲ. ಇದಾದ ಬಳಿಕ ಡಂಕ್ ಮತ್ತು ರೇಫ್ ಇಲ್ಲಿಂದ ಹಣ ಪಡೆದು ತಾವು ಕೂಡಿಟ್ಟ ಹಣ ಜೋಡಿಸಿ ಹೊರದೇಶಕ್ಕೆ ಹೊರಡಲು ಟಿಕೆಟ್ಸ್ ಕೇಳುತ್ತಾರೆ. ಆದರೆ ಟಿಕೆಟ್ಸ್ ದರಗಳು ಎಲ್ಲ ಡಬಲ್ ಆಗಿರುತ್ತವೆ. 100 ರೂಪಾಯಿ ಇದ್ದಿದ್ದು 200 ರೂಪಾಯಿ ಆಗಿದೆ ಎಂದು ಕೇಳಿ ನಿರಾಶೆಯಾಗಿ ಈ ಇಬ್ಬರು ಮರಳಿ ಬರುವಾಗ ಅದೇ ಗೋಲ್ಡ್ ಕ್ಲೋಕ್ ಅಲಿಸ್ಟರ್ ಮತ್ತು ಆತನ ಫ್ರೆಂಡ್ ಈ ಮಕ್ಕಳ ಬಳಿ ಇದ್ದಂತವೆಲ್ಲ ಹಣವನ್ನು ಕಸಿದುಕೊಳ್ಳುತ್ತಾರೆ. ರೇಫ್ ಇಲ್ಲಿಂದ ಹೋಗುವಾಗ ಮತ್ತೆ ಅಲಿಸ್ಟರ್ ಚಾಕು ಕದಿಯಲು ಹೋಗುತ್ತಾಳೆ. ಆದರೆ ಈ ಸಲ ಹುಷಾರಾದ ಅಲಿಸ್ಟರ್ ಇವಳನ್ನು ಹಿಡಿದು ಅದೇ ಚಾಕುವಿನಿಂದ ಕುತ್ತಿಗೆ ಕೊಯ್ಯುತ್ತಾನೆ. ಸ್ಥಳದಲ್ಲೇ ರೇಫ್ ಸಾವನ್ನಪ್ಪುತ್ತಾಳೆ. ಇದನ್ನು ನೋಡಿ ಡಂಕ್ ತುಂಬಾ ಕೋಪದಿಂದ ಅಲಿಸ್ಟರ್ ಮೇಲೆ ಎಗರುತ್ತಾನೆ. ಆಗ ಅಲಿಸ್ಟರ್ ಮತ್ತು ಇವರ ಫ್ರೆಂಡ್ ಡಂಕ್ ಅನ್ನು ಹಿಗ್ಗಾಮಗ್ಗ ಹೊಡೆಯುತ್ತಿರುವಾಗ ನಮಗೆ ಕೇಳಿ ಬರುತ್ತದೆ ಈ ಎಪಿಸೋಡ್ ನ ಹೆಸರು. ಇಲ್ಲಿ ಸರ್ ಅರ್ಲಾನ್ ಆಫ್ ಪೆನಿಟ್ರಿ ಮೊದಲ ಬಾರಿ ಡಂಕ್ ನ ಲೈಫ್ ಗೆ ಬರುವುದನ್ನು ನಾವು ನೋಡುತ್ತೇವೆ. ಸರ್ ಅರ್ಲಾನ್ ಈ ಗೋಲ್ಡ್ ಕ್ಲೋಕ್ಸ್ ವಿರುದ್ಧ ಹೋರಾಡಿ ಡಂಕ್ ಅನ್ನು ರಕ್ಷಿಸುತ್ತಾರೆ. ಒಂದೆರಡು ದಿನ ಡಂಕ್ ಏಕಾಂಗಿ ಆಗುತ್ತಾನೆ. ರೇಫ್ ಇಲ್ಲದೆ ಇವನು ಎಲ್ಲಿ ಹೋಗ್ಬೇಕಂತ ಗೊತ್ತಾಗುತ್ತಿಲ್ಲ, ಏನ್ ಮಾಡ್ಬೇಕಂತ ಗೊತ್ತಾಗುತ್ತಿಲ್ಲ. ಫೈನಲಿ ಡಂಕ್ ಸರ್ ಅರ್ಲಾನ್ ಅನ್ನು ನೋಡಿದಾಗ ಇವನಿಗೆ ರೇಫ್ ಹೇಳಿದ ಒಂದು ಮಾತು ನೆನಪಾಗುತ್ತದೆ, ನಮ್ಮ ಫ್ಯಾಮಿಲಿಯನ್ನು ನಾವೇ ಹುಡುಕಿಕೊಳ್ಳಬೇಕೆಂದು. ಡಂಕ್ ಸರ್ ಅರ್ಲಾನ್ ರನ್ನು ಹಿಂಬಾಲಿಸುತ್ತಾನೆ. ರಾತ್ರಿ ವೇಳೆ ಅರ್ಲಾನ್ ಆಲಿಮ್ ಟ್ರೀ ಕೆಳಗೆ ಮಲಗಿದ್ದಾಗ ಡಂಕ್ ಹತ್ತಿರ ಬಂದು ಅವರ ಖಡ್ಗ ಮತ್ತು ಶೀಲ್ಡ್ ಅನ್ನು ನೋಡುತ್ತಾನೆ. ಇದರ ಜೊತೆ ಒಂದು ಚಿಕ್ಕ ಡಂಕ್ ನ ಸೈಜ್ ನ ಹೆಲ್ಮೆಟ್ ಸಹ ನೋಡುತ್ತಾನೆ. ಈ ಹೆಲ್ಮೆಟೇ ಅರ್ಲಾನ್ ಅವರ ನೆಫ್ಯೂ ರೋಗರದ್ದು. ಅರ್ಲಾನ್ ಈ ಯುದ್ಧ ಮುಗಿಸಿ ತನ್ನ ನೆಫ್ಯೂವನ್ನು ಕಳೆದುಕೊಂಡಿದ್ದ ದುಃಖದಿಂದ ಕಿಂಗ್ಸ್ ಲ್ಯಾಂಡಿಂಗ್ ಅಲ್ಲೇ ಕುಡಿದು ಅಲೆದಾಡುತ್ತಿದ್ದರು. ಡಂಕ್ ನೋಡಕ್ಕೆ ತನ್ನ ಕಜಿನ್ ತರ ಕಾಣಿಸುತ್ತೇನೋ, ಬಹುಶಃ ಅದಕ್ಕಾಗಿ ಸರ್ ಅರ್ಲಾನ್ ರೋಗರ್ ಅನ್ನು ನೆನಪಿಸಿಕೊಂಡು ಡಂಕ್ ಅನ್ನು ಕಾಪಾಡಿದ್ದಾರೆ. ಈಗ ಇವರ ಇಲ್ಲಿನ ಕೆಲಸ ಮುಗಿದಿದೆ, ಅದಕ್ಕಾಗಿ ಪ್ರಯಾಣ ಬೆಳೆಸಿದ್ದಾರೆ. ದಾರಿಯಲ್ಲಿ ಸರ್ ಅರ್ಲಾನ್ ದೋತ್ರಾಕಿ ಭಾಷೆಯ ಹಾಡನ್ನು ಜೋರಾಗಿ ಹಾಡುತ್ತಾ ನಡುತ್ತಿದ್ದಾರೆ.
ಒಂದು ಮಾರ್ನಿಂಗ್ ಸರ್ ಅರ್ಲಾಂಡ್ ಅವರ ಚಾಕು ಇವರ ಸೊಂಟಕ್ಕೆ ಚುಚ್ಚುತ್ತದೆ. ಅದೇ ಇವರ ಸ್ಕ್ವೇರ್ ಇದ್ದಿದ್ದರೆ ಆ ಚಾಕು ಖಡ್ಗವೆಲ್ಲವನ್ನು ತೆಗೆಸಿ ಸೈಡಿಗಿಡಲು ಸಹಾಯ ಮಾಡುತ್ತಿದ್ದರು. ಈಗ ಸರ್ ಅರ್ಲಾಂಡ್ ಅವರಿಗೆ ಯಾರಾದ್ರೂ ಒಬ್ಬ ಹೆಲ್ಪರ್ ಸ್ಕ್ವೇರ್ ಬೇಕಾಗಿರುತ್ತಾನೆ. ಸರ್ ಅರ್ಲಾನ್ ಎಲ್ಲೆಲ್ಲಿ ಹೋಗ್ತಾರೋ ಡಂಕ್ ಅವರನ್ನು ಫಾಲೋ ಮಾಡುತ್ತಾ ಕಾಲು ನೋವಾಗಿ ಸುಸ್ತಾಗಿ ಕೆಳಗೆ ಬೀಳುತ್ತಾನೆ. ಇದನ್ನು ಕಂಡು ಸರ್ ಅರ್ಲಾನ್ ಡಂಕ್ ಹತ್ತಿರ ಬಂದು ಗೆಟ್ ಅಪ್ ಎದ್ದೇಳು ಅಂತ ಹೇಳಿದ ಕೂಡಲೇ ಪ್ರೆಸೆಂಟ್ ಅಲ್ಲಿ ಕುದುರೆಯಿಂದ ಕೆಳಗೆ ಬಿದ್ದು ಮೂರ್ಛೆ ಹೋದ ಡಂಕ್ ಎಚ್ಚರಗೊಳ್ಳುತ್ತಾನೆ. ಏರಿಯನ್ ಒಬ್ಬ ರಾಜಕುಮಾರ. ಇವನು ಪ್ರೊಫೆಷನಲ್ ಫೈಟಿಂಗ್ ಮಾಸ್ಟರ್ಸ್ ಬಳಿ ಟ್ರೈನಿಂಗ್ ಅನ್ನು ಪಡೆದಿರುವ ಇವನು ಇಲ್ಲಿ ವೆಲ್ ಸ್ಕಿಲ್ಡ್ ಫೈಟರ್ ಎಂದು ಸಾಬೀತಾಗುತ್ತಾನೆ. ಇವನ ಆಯುಧಗಳ ಕ್ವಾಲಿಟಿ ಹೆವಿ ಆಗಿರುತ್ತದೆ. ಅದಕ್ಕಾಗಿ ಡಂಕ್ನ ಮೇಲೆ 4-5 ಬಾರಿ ವಾರ್ ಮಾಡುತ್ತಾನೆ. ಡಂಕ್ ಏರಿಯನ್ಗೆ ಒಂದೇ ಹೊಡೆತಕ್ಕೆ ಸ್ಟ್ಯಾಂಡ್ ಅಲ್ಲಿದ್ದ ರೆಡ್ ಕ್ಯಾಕಿ ಹೊಡೆಯುತ್ತಾಳೆ. ಏರಿಯನ್ ಡಂಕ್ಗೆ ಚಾಕು ಇರಿಯುತ್ತಿರುವಾಗ ರೇಮನ್ ಏರಿಯನ್ ಮೇಲೆ ವಾರ್ ಮಾಡುತ್ತಾನೆ ಹಾಗೂ ಸ್ಟೀಫನ್ ರೇಮನ್ ಅನ್ನು ಕುದುರೆಯಿಂದ ಕೆಳಗೆ ಬೀಳಿಸುತ್ತಾನೆ. ಬೇಲರ್ ಮೇಕರ್ ಅನ್ನು ಅನ್ಹಾರ್ಸ್ ಮಾಡಿ ಈ ಸಹೋದರರು ಫೈಟ್ ಮಾಡುತ್ತಾರೆ. ಡಂಕ್ ಏರೆನ್ನಿನ ಶೀಲ್ಡ್ ಇಂದಾನೆ ಏರೆನ್ ಮೇಲೆ ಬಲವಾಗಿ ಹೊಡೆಯುತ್ತಿರುವಾಗ ಏರೆನ್ನಿನ ತಂದೆ ಮೈಕರ್ ತನ್ನ ಮಗನನ್ನು ಸಾಯಿಸೇ ಬಿಡುತ್ತಾರೆಂದು ಟೆನ್ಷನ್ ಆಗಿ ಉಗ್ರವಾಗಿ ಫೈಟ್ ಮಾಡುತ್ತಾನೆ. ಕೋಪ ನೆತ್ತಿಗೇರಿ ಇವರು ಔಟ್ ಆಫ್ ಕಂಟ್ರೋಲ್ ಆಗುತ್ತಾರೆ. ಯಾರಿಗೆ ಹೇಗೆ ಹೊಡೆಯುತ್ತೇನೆಂದು ಇವರಿಗೆ ಲಕ್ಷಣ ಇರುವುದಿಲ್ಲ. ಏರಿಯನ್ ಮತ್ತು ಡಂಕ್ ಒಬ್ಬರಿಗೊಬ್ಬರ ಮೇಲೆ ಹೆವಿ ವಾರ್ ಮಾಡುತ್ತಾರೆ. ಇದರಲ್ಲಿ ಡಂಕ್ ಸಾವನ್ನಪ್ಪುತ್ತಾನೆ. ಏರಿಯನ್ ಫುಲ್ ಸುಸ್ತಾಗಿ ಲಾರ್ಡ್ ಆಶ್ಪರ್ಡ್ಗೆ ಹೇಳುತ್ತಾನೆ ಡಂಕ್ ಸತ್ತಿದ್ದಾನೆ, ಎಲ್ಲ ಮುಗಿದಿದೆ, ನಾನೇ ವಿನ್ ಅಂತ ಹೇಳುತ್ತಿದ್ದಾನೆ. ಎಗ್ ಡಂಕ್ಗೆ ಸರ್ ಹೇಳಿ ಎದ್ದೇಳಿ ಅಂತ ತುಂಬಾ ಕಿರ್ಚುತ್ತಾರೆ. ಇನ್ನೇನು ಏರಿಯನ್ ವಿಜೇತನೆಂದು ಕಹಳೆ ಊದುವಷ್ಟರಲ್ಲೇ ಸರ್ ಅರ್ಲಾನ್ ಡಂಕ್ಗೆ ಮತ್ತೆ ಗೆಟ್ ಅಪ್ ಎದ್ದೇಳು ಅಂತ ಹೇಳ್ತಾರೆ. ಡಂಕ್ ಕಣ್ಣು ತೆಗೆದ ತಕ್ಷಣವೇ ಎಗ್ ಲೌಡ್ ಆಗಿ ಡಿಕ್ಲೇರ್ ಮಾಡುವ ಕಹಳೆಯನ್ನು ಸ್ಟಾಪ್ ಮಾಡಿಸುತ್ತಾನೆ, ಡಂಕ್ ಎದ್ದಿದ್ದಾರೆಂದು. ಇವ ಮತ್ತೆ ಎದ್ನಪ್ಪ ಅಂತ ಏರಿಯನ್ ಹೆಲ್ಮೆಟ್ ಹಾಕಿಕೊಂಡು ಡಂಕ್ ಹತ್ತಿರ ಬಂದಾಗ ಡಂಕ್ ಏರಿಯನ್ ಅನ್ನು ನೆಲಕ್ಕುರುಳಿಸಿ ಈತನ ಹೆಲ್ಮೆಟ್ ತೆಗೆದು ಹಿಗ್ಗಾವಾಗ ಹೊಡೆಯುತ್ತಿರುತ್ತಾನೆ. ಸಾಯೋಕೆ ಇಷ್ಟವಿರದ ಏರಿಯನ್ ತಾನು ಸೋತಿದ್ದೇನೆಂದು ಒಪ್ಪಿಕೊಳ್ಳುತ್ತಾನೆ. ಅದೇ ಇವನ್ ಜಾಗದಲ್ಲಿ ಡಂಕ್ ಏನಾದರೂ ಇದ್ದಿದ್ರೆ ಏರಿಯನ್ ಡಂಕ್ ಅನ್ನು ಸಾಯಿಸಿ ಬಿಡೋನು. ಕರುಣಾಮಯಿ ಡಂಕ್ ಇವನಿಗೆ ಪ್ರಾಣಭಿಕ್ಷೆ ನೀಡಿ ಇವನನ್ನು ಎಳೆದುಕೊಂಡು ಬಂದು ಲಾರ್ಡ್ ಆಶ್ಫರ್ಡ್ ಮುಂದೆ ನಿಲ್ಲಿಸುತ್ತಾರೆ. ಆಗ ಏರಿಯನ್ ನಾನು ಸೋತಿದ್ದೇನೆ, ನನ್ನ ಕಂಪ್ಲೇಂಟ್ ಅನ್ನು ನಾನು ವಾಪಸ್ ತೆಗೆದುಕೊಳ್ಳುತ್ತೇನೆಂದಾಗ ಈ 7 ಟ್ರಯಲ್ ಅಲ್ಲಿ ಡಂಕ್ ವಿನ್ ನಿರಪರಾಧಿಯಾಗಿ ಸಾಬೀತಾಗುತ್ತಾನೆ. ನಂತರ ಸ್ಟೀಲಿಪೇಟ್, ರೇಮನ್ ಮತ್ತು ಎಗ್ ಗಂಭೀರಗಾಯಗೊಂಡ ಡಂಕ್ ಅನ್ನು ರಿಲ್ಯಾಕ್ಸ್ ಮಾಡಿಸುವಾಗ ಇಲ್ಲಿಗೆ ಪ್ರಿನ್ಸ್ ಬೇಲರ್ ಟಾರ್ಗೆರಿಯನ್ ಬರುತ್ತಾರೆ. ಡಂಕ್ ಇವರ ಮುಂದೆ ತಲೆಬಾಗುತ್ತಾನೆ. ನಿಜಕ್ಕೂ ಇವರೊಬ್ಬ ತುಂಬಾ ಒಳ್ಳೆಯ ರಾಜನಾಗಿ ಸಾಬೀತಾಗುತ್ತಾರೆ ಎಂದು. ಇವರಿಲ್ಲದಿದ್ದರೆ ಡಂಕ್ ಸಾಯುತ್ತಿದ್ದನು ಅಥವಾ ಕೈಕಾಲು ಕಳೆದುಕೊಳ್ಳುತ್ತಿದ್ದನು. ಡಂಕ್ಗೆ ಟ್ರಾಲ್ ಬೈ 7 ಗೆ ಸಹಾಯ ಮಾಡಿದ ಗ್ರೇಟ್ ವ್ಯಕ್ತಿ. ಬೇಲರ್ ಡಂಕ್ಗೆ ನಿನ್ನಂತ ನಿಷ್ಠಾವಂತ ವೀರಯೋಧ ಈ ಸಾಮ್ರಾಜ್ಯಕ್ಕೆ ಬೇಕಾಗಿದೆ ಎಂದು ಹೇಳುತ್ತಾರೆ. ಇದಕ್ ಮೊದಲು ನಾವು ಎಷ್ಟೋ ಟಾರ್ಗೆರಿಯನ್ಸ್ ರಾಜರನ್ನು ನೋಡಿದ್ದೇವೆ, ಲಾರ್ಡ್ಸ್ ಅನ್ನು ನೋಡಿದ್ದೇವೆ. ಬರೀ ಅವರವರ ಮನೆತನ ತಮ್ಮ ಫ್ಯಾಮಿಲೀಸ್ ಗಳ ಸೇಫ್ಟಿಗಾಗಿ ಮಾತ್ರ ಯೋಧರನ್ನು ಬಳಸಿಕೊಳ್ಳುತ್ತಿದ್ದರು. ಆದ್ರೆ ಈ ಮಹಾನ್ ವ್ಯಕ್ತಿ ತನಗೋಸ್ಕರ ಅಲ್ಲ, ಇಡೀ ದೇಶಕ್ಕಾಗಿ ಬಡ ಜನರಿಗೂ ರಕ್ಷಣೆ ಆಗಲಿ ಎಂದು ಹೋರಾಡುತ್ತಿದ್ದಾರೆ. ಹೂತೋಟದಲ್ಲಿ ಒಳ್ಳೆಯ ಹೂಗಳನ್ನು ಕಿತ್ತುಕೊಳ್ಳುವ ಹಾಗೆ ಆ ದೇವರು ಮನೆಯಲ್ಲಿ ಆಗಲಿ ದೇಶಕ್ಕೆ ಆಧಾರ ಸ್ತಂಭವಾಗಿರೋರನ್ನೇ ತನ್ನ ಬಳಿ ಬೇಗ ಹಿಡಿದುಕೊಳ್ಳುತ್ತಾನೆ. ಸ್ಟೀಲಿಪೇಟ್ ಬೇಲರ್ ಅವರ ಹೆಲ್ಮೆಟ್ ತೆಗೆದು ನೋಡಿದಾಗ ಬೇಲರ್ ಅವರ ಹಿಂದಿನ ತಲೆಬುರುಡೆ ಒಡೆದೋಗಿರುತ್ತದೆ. ಈ ಹೊಡೆತ ಮೈಕರ್ನದ್ದೇ. ನನ್ನ ತಮ್ಮ ತುಂಬಾ ಸ್ಟ್ರಾಂಗ್ ಅಂತ ಹೇಳಿ ಇವರು ಕೆಳಗೆ ಬಿದ್ದು ಡಂಕ್ ನ ಮಡಿದಲ್ಲೇ ಸಾವನ್ನಪ್ಪುತ್ತಾರೆ. ಈ ಟ್ರಯಲ್ ಬೈ 7 ಅಲ್ಲಿ ಬೇಲರ್ ಟಾರ್ಗೆರಿಯನ್, ಹಂಫ್ರಿ ಹಾರ್ಡಿಂಗ್ ಮತ್ತು ಹಂಫ್ರಿ ಬೀಸ್ಬುರಿ ಸಾವನ್ನಪ್ಪಿರುತ್ತಾರೆ. ಇಲ್ಲಿಗೆ ಮುಕ್ತಾಯವಾಗುತ್ತದೆ ನೈಟ್ ಆಫ್ ದಿ 7 ಕಿಂಗ್ಡಮ್ಸ್ ಎಪಿಸೋಡ್ ನಂಬರ್ 5. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಎಕ್ಸ್ಪ್ಲನೇಷನ್ಸ್ ಚೆನ್ನಾಗಿದ್ರೆ ಲೈಕ್ ಕೊಡಿ. ಧನ್ಯವಾದಗಳು.